ನಾಶ ಮಾಡ್ತಾ ಇದೆ, ದರಗಳನ್ನು ತಿಂದು ಹಾಕ್ತಾ ಇದೆ. ಹೌದು. ಗುರುಗಳು ಕೇಳಿದ್ರೆ ಏನ್ ಹೇಳ್ಬೇಕು? ಏನು ಉತ್ತರ ಕೊಡ್ಲಿಕ್ಕೆ ಉಂಟು ಅಲ್ವಾ? ಹೂವೆಲ್ಲ ಹೂ ಗಿಡ ಎಲ್ಲ ಧ್ವಂಸ ಮಾಡಿಬಿಟ್ಟಿದೆ. ಧ್ವಂಸ ಮಾಡಿದೆ. ಹೌದು. ಅಂತ ಆದ್ರೆ ಕೆಡಿಸಿತಿ ಉಪವನ ಸಿರಿಯ. ಆದ್ರೆ ಅದು ಹೇಳಿಕ್ಕೆ ಬರುತ್ತ ಇಲ್ವೇ ಇಲ್ಲ. ಯಾಕೆ? ಅದು ಮೂಕ ಪ್ರಾಣಿ, ಅದು ಪ್ರಾಣಿ, ಏನು ಅರಿಯುವುದಿಲ್ಲ. ಅಂತ ಆದ್ರೆ ಕೇಳಬೇಕಾದದ್ದು ಯಾರನ್ನ? ಈ ಪ್ರಾಣಿಯನ್ನ ಆದ್ರೆ ಇದು ಪ್ರಾಣಿ ಧ್ವಂಸ ಮಾಡುವುದರಲ್ಲಿ ಬಿಟ್ಟದ್ದು ಯಾಕೆ ಅಂತ ಅದನ್ನು ಕೇಳ್ಬೇಕಿತ್ತು. ಬಿಟ್ಟವ ಬುದ್ಧಿ ಶೂನ್ಯನೇ ಅಲ್ವಾ? ಆತನಿಗೆ ಬುದ್ಧಿ ಇಲ್ವಾ? ಏನು ಬಂಗಾರದ ಮಣಿಯಲ್ಲ, ಬಂಗಾರದ ಲೇಖನದಲ್ಲಿ ಬರೆದಿರುವಂತಹ ಒಂದು ಲೇಖನ. ಹಣೆ ಮೇಲೆ ಲೇಖನ ಬರೆದಾಕಿತ್ತು ಅಲ್ಲ. ಈ ಲೇಖನದಲ್ಲಿ ಏನು ಉಂಟು ಅಂತ ಒಕ್ಕಣೆ ತಿಳ್ಕೊಳ್ಬೇಕು. ಅಲ್ಲಿ ನೀನೇ ಹೋಗು, ಏನು ಉಂಟು ತಿಳ್ಕೊಳ್ಬೇಕು. ತಿಳ್ಕೊಳ್ಬೇಕಾದ್ರೆ ಕುದುರೆನ ಮೊದಲೇ ಕಟ್ಟಬೇಕು. ಯಾರು ಕೊಟ್ಟವ್ರೆ? ಯಾರು ಇರುವುದು ನೀವೇ ಕಟ್ಬೇಕು. ಇವ ಕಟ್ತಾನ ಅಂತ ಮಹಾಬಲ ಯಾರಾದ್ರೂ ಇದ್ರ? ಮಹಾಬಲ ಯಾರಾದ್ರೂ? ಮಹಾಬಲಶಾಲಿಗಳು ಯಾರಾದ್ರೂ ಇದ್ದಾರಾ? ಯಾರು? ಸದ್ಯಕ್ಕೆ ಇವ ಇದ್ದ. ಇವ ಕುದುರೆ ಅಣ್ಣ ಇವ ಏನಾದ್ರು ಪ್ರಯತ್ನ ಮಾಡಿದ್ರು ನೋಡ್ಲಿಕ್ಕೆ ಮಾತ್ರ ಹಾಗೆ. ಹೌದಾ? ಎಲ್ಲಿಯಾದ್ರು ಹೊಡಿಲಿಕ್ಕೆ 4 ಜನ ಬಂದು ನಿನಗಿಂತ ಮೊದಲೇ ಕೊಡ್ತಾನೆ. ಹೌದೇನಾ? ಹಾಗಾದ್ರೆ ಒಂದ್ ಕೆಲಸ ಮಾಡುವ, ಸತ್ಯದಲ್ಲಿ ಪ್ರಯತ್ನ ಮಾಡೋದಿದ್ರೆ ನಾನೇ ನೀನು ಮಾತ್ರ. ಹಾಗಾದ್ರೆ ಕುದುರೆಯನ್ನ ಕಟ್ಟಿ ಲೇಖನ ಅಂತ